ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ವಿಡಿಯೋ ಕಾರ್ಯಕ್ರಮದ ಪಾಠಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ, ಇದುವರೆಗೂ ನಾವು ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತ, ಉತ್ತರದ ಮೈದಾನ, ಕರಾವಳಿ ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ, ಇವುಗಳ ಬಗ್ಗೆ ಒಳ ಹಿಮಾಲಯ, ಮಧ್ಯ ಹಿಮಾಲಯ, ಮಹಾ ಹಿಮಾಲಯ, ಇವುಗಳ ಬಗ್ಗೆ ನಾವು ಶಿವಾಲಿಕ್ ಬೆಟ್ಟಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದೇ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭೂಗೋಳ ವಿಭಾಗದಲ್ಲಿ ಬರ್ತಕ್ಕಂಥ ಭಾರತದ ವಾಯುಗುಣದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಭಾರತದ ವಾಯುಗುಣ ಚಾಪ್ಟರಲ್ಲಿ ನಿಮಗೆ ಯಾವ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೋಬಹುದು ಅಂತಂದ್ರೆ, ಭಾರತದ ವಾಯುಗುಣದ ಬಗ್ಗೆ ತಿಳ್ಕೋಬಹುದು. ಅಷ್ಟೇ ಅಲ್ಲ, ಭಾರತದ ವಾಯುಗುಣದನ್ನ ನಾವು ಋತುಕಾಲಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ. ಆ ಋತುಕಾಲಗಳು ಯಾವ್ಯಾವ ಅಂತಂದ್ರೆ ಚಳಿಗಾಲ, ಮಳೆಗಾಲ, ಮತ್ತೆ ಬೇಸಿಗೆ ಕಾಲ, ಹಿಂಗಾರು ಮಾರುತಗಳ ಕಾಲ ಅಂತಂದೇಳಿ ವಿಭಾಗ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇಂಥ ಚಳಿಗಾಲದ ಬಗ್ಗೆ, ಮಳೆಗಾಲದ ಬಗ್ಗೆ, ಋತುಮಾನ ಕಾಲಗಳ ಬಗ್ಗೆ, ಮತ್ತೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಬಗ್ಗೆ, ಮತ್ತೆ ಬೇಸಿಗೆ ಕಾಲದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಅದೇ ರೀತಿ ಈ ಒಂದು ವಾಯುಗುಣದ ವಿಧ, ಭಾರತದ ವಾಯುಗುಣದಲ್ಲಿ ವಾಯುಗುಣದ ವಿಧ. ವಾಯುಗುಣದ ವಿಧ, ಈ ವಾಯುಗುಣದ ವಿಧಕ್ಕೆ ಬಂದ್ರೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇದೆ. ಯಾಕೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಇದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಭಾರತದಲ್ಲಿ ಎಂಥ ವಾಯುಗುಣ ಇದೆ? ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇದೆ ಭಾರತದಲ್ಲಿ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶ ಹೆಚ್ಚು ಭಾಗ, ನಮ್ಮ ದೇಶದ ಹೆಚ್ಚು ಭಾಗ ಉಷ್ಣವಲಯದಲ್ಲಿದೆ. ನಮ್ಮ ದೇಶದ ಹೆಚ್ಚು ಭಾಗ ಉಷ್ಣವಲಯದಲ್ಲಿದೆ. ಜೊತೆಗೆ ನಮ್ಮ ದೇಶದ ವಾಯುಗುಣ ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ನಮ್ಮ ದೇಶದ ಬಹುಭಾಗ ಉಷ್ಣವಲಯದಲ್ಲಿದೆ. ಅಲ್ಲದೆ ಈ ವಾಯುಗುಣ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ.
ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಆದ್ದರಿಂದ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಇದೆ. ಆದ್ದರಿಂದ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತಕ್ಕಂಥದ್ದು ಇದೆ. ಹಾಗಾಗ್ಬಿಟ್ಟು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಅಂದರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣದ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ, ಆ ಅಂಶಗಳೆಲ್ಲ ಸೇರ್ಕೊಂಡು ನಮ್ಮ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಇರೋ ಹಾಗೆ ಮಾಡಿದವೆ. ನಮ್ಮ ದೇಶ ಹೆಚ್ಚಾಗಿ ಎಂಥ ವಲಯದಲ್ಲಿದೆ? ಉಷ್ಣ ವಲಯದಲ್ಲಿದೆ. ಹಾಗಾದರೆ ಯಾವ ಯಾವ ಅಂಶಗಳು ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ? ನಮ್ಮ ದೇಶದ ವಾಯುಗುಣದ ಮೇಲೆ ಅಂಶ ಎಲ್ಲೇ ಆಗಲಿ, ಯಾವ ದೇಶದ ವಾಯುಗುಣದ ಮೇಲೆ ಆಗಲಿ, ಅಲ್ಲಿನ ಮೇಲ್ಮೈ ಲಕ್ಷಣಗಳು ಪ್ರಭಾವವನ್ನ ಬೀರ್ತವೆ. ಅಲ್ಲಿನ ಮೇಲ್ಮೈ ಲಕ್ಷಣಗಳು ಪ್ರಭಾವ ಬೀರ್ತವೆ. ಆ ದೇಶ ಇರುವಂತಹ ಸ್ಥಾನವೂ ಕೂಡ ಪ್ರಭಾವ ಬೀರುತ್ತೆ. ಆ ದೇಶದಲ್ಲಿರ್ತಕ್ಕಂಥ ಜಲರಾಶಿಗಳು ಪ್ರಭಾವ ಬೀರ್ತವೆ. ಆ ದೇಶದ ಮೇಲೆ ಆ ದೇಶ ಇರ್ತಕ್ಕಂಥ ದೇಶದಲ್ಲಿ ಬೀಸ್ತಕ್ಕಂಥ ಮಾನ್ಸೂನ್ ಮಾರುತಗಳು ಪ್ರಭಾವ ಬೀರ್ತವೆ. ನೋಡಿ, ಸ್ಥಾನ, ಜಲರಾಶಿ, ಮೇಲ್ಮೈ ಲಕ್ಷಣಗಳು ಮತ್ತೆ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ಮೇಲೆ ಸ್ಥಾನ, ಜಲರಾಶಿ, ಮೇಲ್ಮೈ ಲಕ್ಷಣಗಳು, ಮಾನ್ಸೂನ್ ಮಾರುತಗಳು ಇವು ನಮ್ಮ ದೇಶದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಸ್ಥಾನ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಯಾವ ಸ್ಥಾನದಲ್ಲಿ ನಮ್ಮ ದೇಶ ಇದೆ ಅಂತ ಹೇಳಿ. ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಯಾವ ಅಕ್ಷಾಂಶ ರೇಖಾಂಶಗಳ ಮಧ್ಯೆ ನಮ್ಮ ದೇಶ ಹರಡಿಕೊಂಡಿದೆ. ಜಲರಾಶಿ ಅಂತಂದ್ರೆ ನಮ್ಮ ದೇಶದ ಸುತ್ತಮುತ್ತ ಬರ್ತಕ್ಕಂಥ ಸಮುದ್ರ, ಸಾಗರ, ಕೊಲ್ಲಿ ಪ್ರದೇಶಗಳು. ಇನ್ನು ಮೇಲ್ಮೈ ಲಕ್ಷಣಗಳು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ಹಿಮಾಲಯ ಪರ್ವತ, ಉತ್ತರದ ಮೈದಾನ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಅಂತ ಹೇಳಿ. ಇದಾದ್ಮೇಲೆ ಮಾನ್ಸೂನ್ ಮಾರುತಗಳು ಅಂತಂದ್ರೆ ನಮಗೆ ಮಳೆಯನ್ನ ಮಳೆ ಬರೋದಕ್ಕೆ ಸಹಾಯ ಮಾಡುವಂತ ಗಾಳಿ ಇದೆಯಲ್ಲ, ಇದನ್ನೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಇವೆಲ್ಲವೂ ಸೇರಿ ಏನಾಗಿದೆ, ನಮ್ಮ ಒಂದು ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತವೆ. ಅಂದ್ರೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾನೇನು ಹೇಳಿದೆ, ಆ ರೀತಿಯ ಒಂದು ಋತುಕಾಲಗಳು ಏನಿದಾವೆ, ಆ ರೀತಿಯ ಋತುಕಾಲಗಳು ಏನಾಗಿದ್ದಾವೆ, ಈ ಋತುಕಾಲಗಳ ಬದಲಾವಣೆ ಮೇಲೆ ಇವು ಪ್ರಭಾವವನ್ನು ಬೀರ್ತವೆ. ಇವಿಲ್ಲದೆ ಇದ್ರೆ ಅಕಸ್ಮಾತ್ ಇವಿಲ್ಲದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಋತುಕಾಲಗಳಾಗೋದಿಲ್ಲ, ಬೆಳೆಯನ್ನ ಬೆಳೆಯಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಆಮೇಲೆ ಅವಿಲ್ಲದೆ ಇರ್ತಕ್ಕಂಥ ವಾಯುಗೋಳದಲ್ಲಿ ಅವು ಇರಬೇಕು ಬದಲಾವಣೆಗೆ. ವಾಯುಗೋಳನೇ ಇಲ್ಲ ಅಂತ ಅರ್ಥ. ಅವಿಲ್ಲ ಅಂತಂದ್ರೆ ವಾಯುಗೋಳನೇ ಇಲ್ಲ, ನಮಗೆ ಮಳೆಯೇ ಬರಲ್ಲ, ಮತ್ತೆ ಬೇಸಿಗೆ ಕಾಲ ಬರಲ್ಲ, ಚಳಿಗಾಲ ಬರಲ್ಲ, ಈ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗ್ಬಿಟ್ಟು ಈ ಒಂದು ಪ್ರಮುಖ ಅಂಶಗಳು ನಮ್ಮ ದೇಶದ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತವೆ. ಅಂದ್ರೆ ಚಳಿಗಾಲ ಬರಂಗ್ ಮಾಡ್ತವೆ, ಮಳೆಗಾಲ ಬರಂಗ್ ಮಾಡ್ತವೆ, ಬೇಸಿಗೆ ಕಾಲ ಬರಂಗ್ ಮಾಡ್ತವೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಬರಂಗ್ ಮಾಡ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ನಮ್ಮ ದೇಶದ ವಾಯುಗುಣವನ್ನ 4 ಋತುಕಾಲಗಳನ್ನಾಗಿ ಮಾಡಬಹುದಾಗಿದೆ. ನಮ್ಮ ದೇಶದ ವಾಯುಗುಣವನ್ನ 4 ಋತುಕಾಲಗಳನ್ನಾಗಿ ಮಾಡಬಹುದು. ಆ 4 ಋತುಕಾಲಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದಾಗಿ ಚಳಿಗಾಲ, ಮಳೆಗಾಲ,
ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಹಿಂಗಾರು ಮಾರುತಗಳ ಕಾಲ ಅಂತ ಕೂಡ ಇದನ್ನ ಕರೀತಾರೆ. ಈಗ ಚಳಿಗಾಲ ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ಬರುತ್ತೆ. ಫೆಬ್ರವರಿ. ಮಳೆಗಾಲ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂತಂದ್ರೆ ಜೂನ್ ನಿಂದ ಸೆಪ್ಟೆಂಬರ್. ಆಮೇಲೆ ಬೇಸಿಗೆ ಕಾಲ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ಮಾರ್ಚ್ ಇಂದ ಮೇ. ಮತ್ತೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂತಂದ್ರೆ ಮಾರುತಗಳ ಕಾಲ ಬರುತ್ತೆ ಫೆಬ್ರವರಿಯಿಂದ ಸೆಪ್ಟೆಂಬರ್, ಡಿಸೆಂಬರ್ನಿಂದ ಶುರುವಾಗುತ್ತೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ. ಹೀಗೆ ಈಗ ಚಳಿಗಾಲದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವೇನು ಇದೀವಿ, ಈ ತಿಂಗಳೇನಿದೆ ಇದು ಚಳಿಗಾಲ. ನಿಮಗೆ ಗೊತ್ತು, ನಾನು ಹೇಳಿದೆ ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ಅಂತಂದ್ರೆ. ಈ ಚಳಿಗಾಲದಲ್ಲಿ ಏನೇನು ಅನುಭವಗಳಾಗ್ತಾವೋ ಅದೆಲ್ಲವೂ ಕೂಡ ಚಳಿಗಾಲದಲ್ಲಿ ಬರ್ತಕ್ಕಂಥ ಒಂದು ಲಕ್ಷಣಗಳು. ಹಾಗಾಗ್ಬಿಟ್ಟು ಭಾರತದಲ್ಲಿ ಈ ಚಳಿಗಾಲದಲ್ಲಿ ಏನಾಗುತ್ತೆ, ಓರೆ ಕಿರಣಗಳು ಬೀಳ್ತವೆ. ಯಾಕಪ್ಪ ಅಂತಂದ್ರೆ ಈಗ ಇಡೀ ಪ್ರಪಂಚವನ್ನ ನೋಡಿ, ಮಕ್ಕಳ ಏನಿದು ನಾನು ಬರ್ದಿರೋದು ಇದೇನು, ಇದು ಪ್ರಪಂಚ. ಭೂಮಿ ಯಾವ ಆಕಾರದಲ್ಲಿದೆ, ಗೋಳಾಕಾರದಲ್ಲಿದೆ. ಹಾಗಾಗಿ ಪ್ರಪಂಚವನ್ನು ನಾನು ಬರ್ದಿದ್ದೀನಿ. ಇದೇನು ಇಲ್ಲಿ ಎಳೆದಿರೋದೇನಿದು ಮಕ್ಕಳೇ, ವಿದ್ಯಾರ್ಥಿಗಳ ಹೇಳ್ಬೇಕಿದೆ. ಇಡೀ ಪ್ರಪಂಚವನ್ನ ಬರೆದು, ಭೂಗೋಳವನ್ನು ಬರೆದು, ಭೂಮಿಯ ಆಕಾರವನ್ನು ಬರೆದು, ಇಲ್ಲಿ ನಾನು ನೋಡಿದ್ದೀನಿ 0 ಡಿಗ್ರಿ ಏನ್ ಗುರುತಿಸಿದ್ದೀನಿ, ಅಕ್ಷಾಂಶ. ವೆರಿ ಗುಡ್, ಅಕ್ಷಾಂಶವನ್ನು ಗುರುತಿಸಿದ್ದೀನಿ. ಇದು ಅಕ್ಷಾಂಶ. ಈಗ ಬರೆದ್ರೇನು, ಉತ್ತರದಿಂದ ದಕ್ಷಿಣಕ್ಕೆ ಗೆರೆ ಎಳೆದ್ರೆ ರೇಖಾಂಶ. ರೇಖಾಂಶ ಅಲ್ವಾ? ಈ ಅಕ್ಷಾಂಶಗಳು, ರೇಖಾಂಶಗಳು ಏನಿದಾವೆ, ಇವುಗಳ ಆಧಾರದ ಮೇಲೂ ಕೂಡ ವಾಯುಗುಣ ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ವಾ? ಈಗ ಚಳಿಗಾಲದಲ್ಲಿ ಉತ್ತರಾರ್ಧಗೋಳದಲ್ಲಿ, ಈ ಉತ್ತರಾರ್ಧಗೋಳದಲ್ಲಿ ಚಳಿಗಾಲದಲ್ಲಿ ಏನಾಗ್ತದೆ, ಕಿರಣಗಳು ಭೂಮಿಯ ಮೇಲೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಹಾಗಾಗಿ ಉತ್ತರಾರ್ಧಗೋಳದಲ್ಲಿ ಓರೆಯಾದ ಕಿರಣಗಳು ಭೂಮಿಯ ಮೇಲೆ ಬೀಳ್ತವೆ. ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದಲ್ಲಿ ಓರೆಯಾಗಿ ಬೀಳ್ತವೆ. ನೋಡ್ರಿ, ಇಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳ್ತಾರೆ. ಇದು ಓರೆ ಕಿರಣಗಳು ಬೀಳ್ತವೆ. ಆವಾಗ ದಕ್ಷಿಣಾರ್ಧಗೋಳದಲ್ಲಿ ನೇರವಾದ ಕಿರಣಗಳು, ಲಂಬ ಕಿರಣಗಳು ಬೀಳ್ತವೆ. ಈ ಓರೆ ಕಿರಣಗಳಿಗೂ ಲಂಬ ಕಿರಣಗಳಿಗೂ ವ್ಯತ್ಯಾಸ ಇದೆ ಮಕ್ಕಳೇ.
ಏನು ವ್ಯತ್ಯಾಸ? ಲಂಬ ಕಿರಣಗಳಿಂದ ಸೂರ್ಯನ ಲಂಬ ಕಿರಣಗಳಿಂದ ಬರ್ತಕ್ಕಂಥ ಶಾಖ ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಓರೆ ಕಿರಣಗಳಿಂದ ಬರ್ತಕ್ಕಂಥ ಶಾಖ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಸ್ವಲ್ಪ ಇರುತ್ತೆ. ಹಾಗಾಗ್ಬಿಟ್ಟು ಸೂರ್ಯನ ಲಂಬ ಕಿರಣಗಳು ಚಳಿಗಾಲದಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಹೇಗೆ ಬೀಳ್ತವೆ, ಸೂರ್ಯನ ಲಂಬ ಕಿರಣಗಳು ಚಳಿಗಾಲದಲ್ಲಿ ದಕ್ಷಿಣಾರ್ಧಗೋಳದ ಮೇಲೆ ಪ್ರಕಾಶಿಸ್ತವೆ. ಅದೇ ರೀತಿ ಉತ್ತರ ಭಾಗದಲ್ಲಿ ಓರೆ ಕಿರಣಗಳು ಬೀಳ್ತವೆ. ಹಾಗಾಗಿ ದಕ್ಷಿಣಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚು, ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಭಾರತದಲ್ಲಿ ಓರೆ ಕಿರಣಗಳು ಇರ್ತವೆ. ನಮ್ಮ ಭಾರತ ವಿಸ್ತರಿಸಿರೋದು ಹೆಚ್ಚಾಗಿ ಉತ್ತರಾರ್ಧಗೋಳದಲ್ಲಿ, ದಕ್ಷಿಣಾರ್ಧಗೋಳದಲ್ಲಿ ಅಲ್ಲ. ಹಾಗಾಗ್ಬಿಟ್ಟು ಚಳಿಗಾಲದಲ್ಲಿ ಉಷ್ಣಾಂಶ ಭಾರತದಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ ಮತ್ತು ಆಕಾಶ ಮೋಡರಹಿತವಾಗಿರುತ್ತೆ ಭಾರತದಲ್ಲಿ. ಈಗ ಯಾಕಪ್ಪ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬರುತ್ತವೆ, ದಕ್ಷಿಣಾರ್ಧಗೋಳದಲ್ಲಿ ಲಂಬವಾಗಿ ಪ್ರಕಾಶಿಸ್ತವೆ. ಲಂಬವಾಗಿ ಪ್ರಕಾಶಿಸುವಂತ ಸೂರ್ಯನ ಕಿರಣಗಳು ಯಾಕೆ ಲಂಬವಾಗಿ ಬೀಳ್ತವೆ? ದಕ್ಷಿಣಾರ್ಧಗೋಳದಲ್ಲಿ ಲಂಬವಾಗಿ ಬಿಟ್ಟು ಉತ್ತರಾರ್ಧಗೋಳದಲ್ಲಿ ಲಂಬವಾಗಿ ಬೀಳಲ್ಲ, ಓರೆಯಾಗಿ ಬೀಳ್ತವೆ. ಯಾಕಪ್ಪ ಅಂತಂದ್ರೆ ಈ ದಕ್ಷಿಣಾರ್ಧಗೋಳದ ಭೂಮಿ ಸೂರ್ಯನಿಗೆ ಹತ್ರ ಇರುತ್ತೆ. ಉತ್ತರ ಗೋಳಾರ್ಧದ ಭೂಮಿ ಸೂರ್ಯನಿಗೆ ದೂರ ಆಗುತ್ತೆ. ಸೂರ್ಯನಿಗೆ ಹತ್ರ ಇರ್ತಕ್ಕಂಥ ಭಾಗ ಹೆಚ್ಚು ಶಾಖವಾಗಿರ್ಬೇಕು, ಸೂರ್ಯನಿಗೆ ದೂರವಾಗಿರ್ತಕ್ಕಂಥ ಭಾಗ ಹೆಚ್ಚು ಶಾಖವಾಗಿರ್ಬೇಕು. ಹೇಳ್ರಿ ಮಕ್ಕಳ, ಯಾಕಂದ್ರೆ ಸೂರ್ಯನಿಗೆ ಹತ್ರ ಹೋಗ್ಬಿಟ್ರೆ ನಾವು ಸೂರ್ಯನ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ಶಾಖ ಇರುತ್ತೆ. ಹಂಗಾಗ್ಬಿಟ್ಟು ದಕ್ಷಿಣಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚು, ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆ. ಹಾಗಾಗಿ ಓರೆ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳ್ತವೆ, ಸೂರ್ಯನ ನೇರ ಕಿರಣಗಳು ಲಂಬ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳ್ತವೆ. ಹಂಗಾಗ್ಬಿಟ್ಟು ನಮ್ಮ ದೇಶ ಉತ್ತರಾರ್ಧಗೋಳದಲ್ಲಿ ಏನಾಗಿದೆ, ಇದು ವಿಸ್ತರಿಸಿಕೊಂಡಿದೆ. ನಮ್ಮ ದೇಶ ಉತ್ತರಾರ್ಧಗೋಳದಲ್ಲಿ ವಿಸ್ತರಿಸಿಕೊಂಡಿದೆ. ಹಾಗಾಗ್ಬಿಟ್ಟು ಉತ್ತರಾರ್ಧಗೋಳದಲ್ಲಿ ನಮ್ಮ ದೇಶ ಇರೋದ್ರಿಂದ ನಮ್ಮ ದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಕಡಿಮೆ ಆರ್ದ್ರತೆ, ಆಕಾಶ ಮೋಡರಹಿತವಾಗಿ ಶುದ್ಧವಾಗಿರುತ್ತೆ. ಇಂತಹ ಒಂದು ಪರಿಸ್ಥಿತಿಯನ್ನ ನಾವು ಚಳಿಗಾಲದಲ್ಲಿ ಭಾರತದಲ್ಲಿ ಕಾಣಬಹುದಾಗಿದೆ. ಹಾಗಾಗ್ಬಿಟ್ಟು ಮೋಡರಹಿತವಾಗಿರುತ್ತೆ. ಅಷ್ಟೇ ಅಲ್ಲ, ದೇಶದ ಉತ್ತರದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುತ್ತೆ. ದೇಶದ ಉತ್ತರದಲ್ಲಿ ತಂಪಾದ ವಾಯುಗುಣ, ದಕ್ಷಿಣದಲ್ಲಿ ಬೆಚ್ಚನೆಯ ವಾಯುಗುಣ. ಇಲ್ಲಿ ಭಾರತದಲ್ಲಿ ಉತ್ತರದಲ್ಲಿ ತಂಪಾದ ವಾಯುಗುಣ, ದಕ್ಷಿಣದಲ್ಲಿ ಇಲ್ಲಿ ಬರಬೇಕು, ತಂಪಾದ ವಾಯುಗುಣ ದಕ್ಷಿಣದಲ್ಲಿ ಇರುತ್ತೆ, ದಕ್ಷಿಣದಲ್ಲಿ ಕಂಡು ಬರುತ್ತೆ. ಹಾಗಾಗ್ಬಿಟ್ಟು ಜನವರಿ ಅತಿ ಶೀತದ ತಿಂಗಳಾಗಿರುತ್ತೆ ನಮ್ಮ ಭಾರತದಲ್ಲಿ. ಜನವರಿಯಲ್ಲಿ ಅಥವಾ ಇಡೀ ತಿಂಗಳು ಮಾಹೆಗಳಲ್ಲೇನೆ ಏನು 12 ತಿಂಗಳಿದಾವೆ, ಅದರಲ್ಲಿ ಜನವರಿ ಅತ್ಯಂತ ಶೀತವಾಗಿರ್ತಕ್ಕಂಥ ತಿಂಗಳು ಆಗಿರುತ್ತೆ ಜನವರಿ.
ಅತಿ ಶೀತದ ಮಾಹೆ ಆಗಿರುತ್ತೆ. ಅಷ್ಟೇ ಅಲ್ಲ, ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಏನು ಪರ್ವತಗಳಿದ್ದಾವೆ, ಆ ಪರ್ವತಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿ ಕಾರ್ಗಿಲ್ ಸಮೀಪದ ಡ್ರಾಸ್ ಎಂಬಲ್ಲಿ, ಇಲ್ಲಿ ಕಾರ್ಗಿಲ್ ಸಮೀಪದ ಡ್ರಾಸ್, ನೀವು ನೋಡಿಲ್ಲ ಮಕ್ಕಳ, ಜಮ್ಮು ಕಾಶ್ಮೀರದ ನಕ್ಷೆಯನ್ನ ಇಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಜಮ್ಮು, ಇದು ಜಮ್ಮು ಕಾಶ್ಮೀರ, ಭಾರತದ ತುದಿಯಲ್ಲಿ ಕಂಡುಬರ್ತಕ್ಕಂಥ ಸ್ಟೇಟ್ ಜಮ್ಮು ಕಾಶ್ಮೀರ. ಈ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಕಾರ್ಗಿಲ್ ಬರುತ್ತೆ, ಇಲ್ಲಿ ಕಾರ್ಗಿಲ್ ಬರುತ್ತೆ, ಇಲ್ಲಿ ಡ್ರಾಸ್ ಅಂತಕ್ಕಂಥ ಪ್ರದೇಶ ಬರುತ್ತೆ. ಇಲ್ಲಿ -4 ಡಿಗ್ರಿ -4 ಡಿಗ್ರಿ ಉಷ್ಣಾಂಶ ಅಂತಕ್ಕಂಥದ್ದು ಏನಾಗುತ್ತೆ, ದಾಖಲಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಹೆಚ್ಚು ಹಿಮ ವೃಷ್ಟಿ ಆಗುತ್ತೆ, ಅಂದ್ರೆ ಹೆಚ್ಚು ಹಿಮ ಬೀಳುತ್ತೆ. ಎಲ್ಲಿ ಜಮ್ಮು ಕಾಶ್ಮೀರ ಮತ್ತು ಕಾರ್ಗಿಲ್ ಸಮೀಪದ ಡ್ರಾಸ್ ಭಾಗದಲ್ಲಿ ಅತಿ ಹೆಚ್ಚು ಹಿಮ ವೃಷ್ಟಿಯಾಗುತ್ತೆ. ಈ ಅವಧಿಯಲ್ಲಿ ಭಾರತವು ತನ್ನ ವಾರ್ಷಿಕ ಮಳೆಯಲ್ಲಿ 2% ಮಾತ್ರ ಪಡೆಯುತ್ತೆ. ಕಾರ್ಗಿಲ್ನ ಸಮೀಪದ ಡ್ರಾಸ್ ಎಂಬಲ್ಲಿ -0.4 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ದಾಖಲಾಗುತ್ತೆ ಅಲ್ವಾ. ಹೀಗೆ ಇಬ್ಬನಿ ಮತ್ತು ಕವಳಗಳು ಆ ಭಾಗದಲ್ಲಿ ಅಥವಾ ಭಾರತದಲ್ಲಿ ಆ ಚಳಿಗಾಲದ ಸಮಯದಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತವೆ. ನಿಮಗೆ ಗೊತ್ತು ಮಕ್ಕಳ, ಇಬ್ನಿ ಬೀಳುತ್ತೆ. ಇವಾಗ ಬೆಳಗ್ಗೆ ಅಷ್ಟೊತ್ತೇನೆ ಎದ್ದು ಹೋದ್ರೆ ಹುಲ್ಲಿನ ಮೇಲೆ ಸಾಕಷ್ಟು ಇಬ್ನಿ ಬೀಳುತ್ತೆ. ಅದನ್ನ ಹಳ್ಳಿಯ ವ್ಯವಸಾಯ ಮಾಡ್ತಕ್ಕಂಥ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಮಕ್ಕಳಾದ್ರೆ ಚೆನ್ನಾಗಿ ಅನುಭವ ಆಗುತ್ತೆ. ಮತ್ತೆ ಕವಳ ಅಂದ್ರೆ ಬೆಳ್ಳಿಗೆ ಇಬ್ನಿ ಟೈಪ್, ಅದು ಕೂಡ ಬರುತ್ತೆ. ಅಂತ ಇಬ್ಬನಿ ಮತ್ತು ಕವಳಗಳು ಈ ಒಂದು ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿರ್ತವೆ. ಪರ್ವತ ಭಾಗಗಳಲ್ಲೂ ಕೂಡ ಹೆಚ್ಚು ಆ ಸಮಯದಲ್ಲಿ ಹಿಮವೃಷ್ಟಿ ಆಗುತ್ತದೆ. ಈ ಅವಧಿಯಲ್ಲಿ ಭಾರತವು ತನ್ನ ವಾರ್ಷಿಕ ಮಳೆಯಲ್ಲಿ 2% -2% ಭಾಗ ಭಾರತದಲ್ಲಿ ಬೀಳ್ತಕ್ಕಂಥ ವಾರ್ಷಿಕ ಮಳೆಯಲ್ಲಿ 2% ಮಳೆ ಅಂತಕ್ಕಂಥದ್ದಲ್ಲಿ ಬರುತ್ತೆ. ಈಗ ಮಾನ್ಸೂನ್ ಅಂತಂದ್ರೆ, ಮಾನ್ಸೂನ್ ಅಂತಕ್ಕಂಥ ಪದ ಅರೇಬಿಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಮಾನ್ಸೂನ್ ಅಂತ ಅಂದ್ರೆ ಏನಾಗುತ್ತೆ, ಏನು ಅರ್ಥ ಅಂತಂದ್ರೆ ಮೌಸಿಮ್, ಈ ಅರೇಬಿಕ್ ಭಾಷೆ ಮಾನ್ಸೂನ್ ಅಂತಕ್ಕಂಥ ಪದ ಮೌಸಿಮ್ ಎಂಬ ಅರೇಬಿಕ್ ಪದದಿಂದ ಬಂದಿದೆ. ಮಾನ್ಸೂನ್ ಅಂತಕ್ಕಂಥ ಪದ ಮೌಸಿಮ್ ಎಂಬ ಅರೇಬಿಕ್ ಪದದಿಂದ ಬಂದಿದೆ. ಹಾಗಾಗ್ಬಿಟ್ಟು ಅರೇಬಿಕ್ ಪದದಲ್ಲಿ ಮೌಸಿಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಋತುಕಾಲಗಳು. ಮೌಸಿಮ್ ಅಂತಕ್ಕಂಥ ಪದ ಅರೇಬಿಕ್ ನ ಮಾನ್ಸೂನ್ ಅಂತಕ್ಕಂಥ ಪದ ಅರೇಬಿಕ್ ನ ಮೌಸಿಮ್ ಪದದಿಂದ ಬಂದಿದೆ. ಮೌಸಿಮ್ ಅಂತಂದ್ರೆ ಋತುಕಾಲಗಳು ಅಂತಂದೇಳಿ ಅರ್ಥ ಆಗುತ್ತೆ. ಹೀಗಾಗ್ಬಿಟ್ಟು ಚಳಿಗಾಲದಲ್ಲಿ ಎಂತೆಂಥ ಒಂದು ವಾಯುಗುಣ ಕಂಡುಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಕಡಿಮೆ ಉಷ್ಣಾಂಶ, ಮತ್ತೆ ಉತ್ತರ ಭಾರತದಲ್ಲಿ ಕಡಿಮೆ ಉಷ್ಣಾಂಶ, ದಕ್ಷಿಣ ಭಾರತದಲ್ಲಿ ಬೆಚ್ಚನೆಯ ವಾಯುಗುಣ. ಹಾಗಾಗ್ಬಿಟ್ಟು ಜೊತೆಗೆ ಆರ್ದ್ರತೆ ಕಡಿಮೆ ಇರುತ್ತೆ, ಕಡಿಮೆ ಉಷ್ಣಾಂಶ ಇರುತ್ತೆ, ಮೋಡ ರಹಿತವಾಗಿರುತ್ತೆ. ನೋಡಿ, ಈ ಡಿಸೆಂಬರ್ ತಿಂಗಳು ಈಗಲೇನೆ ನೀವೆಲ್ಲ ನೋಡ್ಬೋದು, ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ಮೋಡನೇ ಇರಲ್ಲ, ಬರೀ ಶುಭ್ರವಾಗಿರ್ತಕ್ಕಂಥ ಒಂದು ವಾಯುಗುಣ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಹಾಗಾಗ್ಬಿಟ್ಟು ಇನ್ನು ಇದಿಷ್ಟು ಚಳಿಗಾಲಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಇನ್ನು ಬೇಸಿಗೆ ಕಾಲದ ಬಗ್ಗೆ ನಾವು ನೋಡಿದಾಗ ಚಳಿಗಾಲದ ನಂತರ ಬರೋದೇ ಬೇಸಿಗೆ ಕಾಲ. ಚಳಿಗಾಲದ ನಂತರದ ಬರೋದೇ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಬೀಳ್ತವೆ. ನೋಡಿ, ನಾನು ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲದಲ್ಲಿ
ಸೂರ್ಯನ ಲಂಬ ಕಿರಣಗಳು ಬೀಳ್ತವೆ ಅಂತ ಹೇಳಿದೆ. ಬೇಸಿಗೆ ಕಾಲದಲ್ಲಿ ಉತ್ತರ ಗೋಳ ಆರ್ಧದಲ್ಲಿ ಸೂರ್ಯನ ಲಂಬ ಕಿರಣಗಳು ಬೀಳ್ತವೆ. ನೋಡ್ರಿ, ಚಳಿಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ನಾನೇನ್ ಹೇಳಿದೆ. ಚಳಿಗಾಲದಲ್ಲಿ ಉತ್ತರಾರ್ಧಗೋಳದಲ್ಲಿ ಓರೆಯಾದ ಕಿರಣಗಳು ಬೀಳ್ತವೆ, ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಬೀಳ್ತವೆ ಅಂತ ಹೇಳಿದ್ರು. ಅದೇ ರೀತಿ ಬೇಸಿಗೆ ಕಾಲಕ್ಕೆ ಬಂದ್ರೆ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಬೀಳ್ತವೆ, ದಕ್ಷಿಣ ಗೋಳಾರ್ಧದ ಮೇಲೆ ಸೂರ್ಯನ ಲಂಬ ಕಿರಣಗಳು ಬೀಳೋದಿಲ್ಲ, ಓರೆಯಾದ ಇರತಕ್ಕಂಥ ಕಿರಣಗಳು ಬೀಳ್ತವೆ ಅಂತಂದೇಳಿ ಹೇಳಿದೆ. ಹೀಗಾಗಿ ಈ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ನಾನಾಗ್ಲೇ ಹೇಳಿದೆ, ಸೂರ್ಯನ ಲಂಬ ಕಿರಣಗಳಿಗೂ ಓರೆ ಕಿರಣಗಳಿಗೂ ವ್ಯತ್ಯಾಸ. ಲಂಬ ಕಿರಣಗಳಿಂದ ಬರ್ತಕ್ಕಂಥ ಶಾಖ ಹೆಚ್ಚಾಗಿರುತ್ತೆ, ಓರೆ ಕಿರಣಗಳಿಂದ ಬರ್ತಕ್ಕಂಥ ಶಾಖ ಕಡಿಮೆ ಇರುತ್ತೆ. ಯಾಕೆ ಸರ್ ಆ ಥರ ಇರುತ್ತೆ? ಹೇಳ್ತೀನಿ. ಈಗ ಲಂಬ ಕಿರಣಗಳು, ಸೂರ್ಯನ ಲಂಬ ಕಿರಣಗಳು ಅಂತಂದ್ರೆ ಲಂಬ ಕಿರಣಗಳು ಏನು ಸೂರ್ಯನ ಲಂಬ ಕಿರಣಗಳು ಭೂಮಿ ಮೇಲೆ ಬೀಳ್ತವೆ, ಆ ಭೂಭಾಗ ಸೂರ್ಯನಿಗೆ ಹತ್ರ ಇರುತ್ತೆ. ಒಂದು, ಸೂರ್ಯನಿಂದ ಬಹುಬೇಗ ಭೂಮಿಗೆ ಆ ಕಿರಣಗಳು ಪ್ರವೇಶ ಮಾಡ್ತವೆ, ಮತ್ತೆ ಬಹುಬೇಗ ವಾಪಸ್ ಹೋಗ್ತವೆ. ಅದೇ ಓರೆ ಕಿರಣಗಳು ಬೀಳುವಂತಹ ಭೂಮಿಯ ಭಾಗ ಸೂರ್ಯನಿಗೆ ಹತ್ರ ಇರೋದಿಲ್ಲ, ದೂರ ಇರುತ್ತೆ. ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳಕ್ಕೆ ಲೇಟ್ ಆಗುತ್ತೆ, ಮತ್ತೆ ಭೂಮಿಯಿಂದ ಹೋಗೋದಕ್ಕೂ ಕೂಡ ಅಷ್ಟೇ ಲೇಟ್ ಆಗುತ್ತೆ. ಹಾಗಾಗ್ಬಿಟ್ಟು ಸೂರ್ಯನ ನೇರ ಕಿರಣಗಳ ಇಲ್ಲಿ ಶಾಖ ಜಾಸ್ತಿ ಇರುತ್ತೆ, ಮತ್ತೆ ಸೂರ್ಯನ ಓರೆ ಕಿರಣಗಳ ಶಾಖ ಕಡಿಮೆ ಇರುತ್ತೆ. ಹೀಗಾಗಿ ಉತ್ತರ ಗೋಳಾರ್ಧದ ಮೇಲೆ ಬೀಳ್ತವೆ. ಭಾರತದಲ್ಲಿ ಸೂರ್ಯನ ಲಂಬ ಕಿರಣಗಳು ಬೇಸಿಗೆ ಕಾಲದಲ್ಲಿ ಬೀಳೋದ್ರಿಂದ, ಉತ್ತರ ಗೋಳಾರ್ಧದಲ್ಲಿ ಬೀಳೋದ್ರಿಂದ ಭಾರತದಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ಹವಾಗುಣ ಅತಿ ಶಾಖವಾಗಿದ್ದು ಶುಷ್ಕ ಮತ್ತು ಭಾರತದಾದ್ಯಂತ ಸೆಕೆಯ ವಾತಾವರಣ ಉಂಟಾಗುತ್ತೆ. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಸೆಕೆ ಆಗುತ್ತೆ, ಅತಿ ಹೆಚ್ಚು ಬಿಸಿಲು ಇರುತ್ತೆ ಅಲ್ವಾ? ನಮಗೆಲ್ಲ ಗೊತ್ತೇ ಇದೆ. ಅದು ಆಗೋದಕ್ಕೆ ಕಾರಣ ಸೂರ್ಯನ ಕಿರಣಗಳು ಈ ಭೂಮಿಯಲ್ಲಿ ಆ ಒಂದು ವಾಯುಗುಣವನ್ನು ಪ್ರಭಾವಿಸುವಂತ ಒಂದು ಅಂಶಗಳು ಅವು ಇರ್ತವೆ. ಯಾಕಪ್ಪ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ಯಾವುದೇ ನೀರಿನ ಹೆಚ್ಚಿನ ಮೂಲಗಳು ಇರೋದಿಲ್ಲ. ಹಾಗಾಗಿ ನೀರಿನ ಹೆಚ್ಚಿನ ಜಲರಾಶಿಗಳಲ್ಲೆಲ್ಲೂ ಅತ್ಯಂತ ಹತ್ರ ಇರೋದಿಲ್ಲ, ತುಂಬಾ ದೂರ ಇರ್ತವೆ. ಹಾಗಾಗಿ ಅಲ್ಲಿ ಬೇಸಿಗೆ ಜಾಸ್ತಿ ಆಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಬೇಸಿಗೆ ಕಾಲದಲ್ಲಿ ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಗಂಗಾನಗರದಲ್ಲಿ. ಎಲ್ಲಿ? ರಾಜಸ್ಥಾನ. ಗಂಗಾನಗರದಲ್ಲಿ ರಾಜಸ್ಥಾನದ ಗಂಗಾನಗರ ನೋಡಿ, ಇದೇ ರಾಜಸ್ಥಾನದಲ್ಲಿ ಇಲ್ಲಿ ಗಂಗಾನಗರ, ಇದು ರಾಜಸ್ಥಾನ. ಈ ಒಂಥರ ಮಣ್ಣಿ ಕಲರ್ ಇದೆಯಲ್ಲ, ಒಂಥರ ಯೆಲ್ಲೋ ಕಲರ್ ಇದೆಯಲ್ಲ, ಆ ಲೈಟ್ ಯೆಲ್ಲೋ ಕಲರ್, ಈ ಭಾಗ ಏನಿದೆ ಇದೆಲ್ಲ ರಾಜಸ್ಥಾನ. ಇಲ್ಲಿ ಗಂಗಾನಗರ ಬರುತ್ತೆ, ರಾಜಸ್ಥಾನದ ಉತ್ತರದಲ್ಲಿ ಬರುತ್ತೆ. ಅಲ್ಲಿ 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇಡೀ ಭಾರತದಲ್ಲೇ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತೆ. ಬೇರೆ ಕಡೆ ಎಲ್ಲ ಅಷ್ಟೊಂದು ಉಷ್ಣಾಂಶ ಇರೋದಿಲ್ಲ. ಇಷ್ಟು ಉಷ್ಣಾಂಶ ಅಂತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಕಂಡು ಬರುತ್ತೆ. ಇದಿಷ್ಟು ಇವತ್ತಿಗೆ ಸಾಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಕ್ಲಾಸಲ್ಲಿ ಬೇರೆ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇದುವರೆಗೂ ಮಾಡಿದ ಪಾಠದ ಬಗ್ಗೆ ಒಂದೆರಡು ಕ್ವಶನ್ ಬರ್ತಾರೆ. ಭಾರತದಲ್ಲಿ ಕಂಡುಬರುವ ವಾಯುಗುಣವನ್ನ ಹೆಸರಿಸಿ. ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ಕ್ವಶನ್. ಪಬ್ಲಿಕ್ ಎಕ್ಸಾಮಿನೇಷನ್ಗೆ ಪದೇ ಪದೇ ಕೇಳ್ತಿರ್ತಾರೆ. ಹಾಗಾಗ್ಬಿಟ್ಟು ಇದನ್ನ ಚೆನ್ನಾಗಿ ಓದ್ಕೋಬೇಕು, ಮತ್ತೆ ಉತ್ತರ ಬರ್ಕೊಂಬಂದು ನನಗೆ ತೋರಿಸ್ಬೇಕು. ಅಷ್ಟೇ ಅಲ್ಲ, ಭಾರತದಲ್ಲಿನ ವಾಯುಗುಣದ ಮೇಲೆ
ನೆಕ್ಸ್ಟ್ ಕ್ವಶನ್ ಬರ್ಕೊಂಡು, ಭಾರತದಲ್ಲಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಪ್ರಭಾವ ಬೀರುವ ಅಂಶಗಳಾವುವು? ಇದು ಇಂಪಾರ್ಟೆಂಟ್. ಇದನ್ನು ಕೇಳ್ತಿರ್ತಾರೆ ಪಬ್ಲಿಕ್ ಎಕ್ಸಾಮಿನೇಷನ್ಗೆ. ನೀವು ಚೆನ್ನಾಗಿ ಓದ್ಕೋಬೇಕು, ಬಿಡಂಗಿಲ್ಲ. ಒಂದು ವರ್ಷದಲ್ಲಿನ ವಾಯುಗುಣದ ಋತುಕಾಲಗಳನ್ನು ಹೆಸರಿಸಿ. ಭಾರತದಲ್ಲಿ ಕಂಡುಬರುವ ಚಳಿಗಾಲದ ವಾಯುಗುಣವನ್ನು ವಿವರಿಸಿ. ಸಾಕು ಮಕ್ಕಳು.